May I come in, sir? Yeah, come in. Good morning, sir. Good morning. ಸರ್ ಇವತ್ತು ಸರ್ವೆ ರಿಪೋರ್ಟ್ ಬರೋದಕ್ಕಿಂತ ಮುಂಚೆ ಮಯೂರ್ ಮಾಡಿರೋ ಪ್ರೆಸೆಂಟೇಷನ್ ಒಂದ್ಸಲಿ ಕನ್ಸಿಡರ್ ಮಾಡೋದು ಬೆಟರ್ ಅನ್ಸುತ್ತೆ. ಸರ್ ಯೋರ್ ಫೋನ್. ಸೊ ಸರ್ ನಿಮ್ಮ ಸ್ಕೆಡ್ಯೂಲ್ ಪ್ರಕಾರ ಇವತ್ತು 5:30 to 6 ಫ್ರೀ ಇದೆ. ಈ ಟೈಮಲ್ಲಿ ಮಯೂರ್ ಮಾಡಿರೋ ಪ್ರೆಸೆಂಟೇಷನ್ನ ಕನ್ಸಿಡರ್ ಮಾಡ್ಬೋದಲ್ವಾ? ಮೀರಾ, ಸರ್ವೆ ಮಾಡೋ ಟೀಮ್ ಎಲ್ಲಿ ಹೋಗಿದೆ ಇವತ್ತು? ರಾಜನಂದಿನಿ ಸೀರೆ ಬಗ್ಗೆ ಸರ್ವೆ ಮಾಡ್ತಿದಾರಲ್ಲ ಅನು ಆ್ಯಂಡ್ ಟೀಮ್, ಅವರು ಇವತ್ತು ಎಲ್ಲಿಗೆ ಹೋಗಿದ್ದಾರೆ? ಸರ್, ನಾನು ಅಸಿಸ್ಟ್ ಮಾಡ್ತಿರೋದು ನಿಮಗೆ, ಅನುಗಲ್ಲ. ಸರ್, ಇನ್ವೆಸ್ಟರ್ಸ್ ಫೋನ್ ಇರ್ಬೋದು, ರಿಸೀವ್ ಮಾಡಿ. ಮೀರಾ, ಸರ್ವೆ ಅನು ಮೇಡಮ್, ಇವತ್ತು ಲಾಸ್ಟ್ ಅಂಗಡಿ ಇದು, ಇದಕ್ಕೆ ವಿಸಿಟ್ ಮಾಡಬೇಕು. ಆ ಅಡ್ರೆಸ್ನ ಫೋನಲ್ಲಿ ಕಳಿಸಿದ್ದಾರೆ. ಈ ಅಂಗಡಿ ನನಗೆ ಗೊತ್ತಿರೋ ಅಂಗಡಿ. ಹೌದಾ? ಮತ್ತೆ ಸೂಪರ್, ಬನ್ನಿ ಹೋಗೋಣ. ಒಂದು 2 minutes ಬರ್ತೀನಿ. ಸರಿ. ಇದು ಲೇಟೆಸ್ಟ್, ಇದು ನೋಡಿ ಲೇಟೆಸ್ಟ್ ಇದು. ಶಂಕರ ಅಣ್ಣ, ಒಂಚೂರು ಇಲ್ಲ ಅಟೆಂಡ್ ಮಾಡು. ಸರಿ. ಹಲೋ ಅಪ್ಪ, ಎಲ್ಲಿದ್ದೀರಾ? ಅಂಗಡಿಲಿದ್ದೀನಿ. ಯಾಕೆ ಬಂಗಾರ? ಅಪ್ಪ, ನಾವಲ್ಲಿಗೆ ಬರ್ತಿದೀವಿ. ಎಲ್ಲಿಗೆ? ನಮ್ ಸೀರೆ ಅಂಗಡಿಗ? ಹ್ಞೂ ಅಪ್ಪ, ಸರ್ವೆ ಮಾಡೋದಿತ್ತು. ವಾರೇ ವಾ, ನಮ್ಮ ಅಂಗಡಿಲಿ ಅಪ್ಪ ಮಗಳು ಕೆಲ್ಸದ ಮೇಲೆ ಭೇಟಿ ಆಗ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಮಗ. ಅಪ್ಪ, ಇಲ್ಲಿ 1 ನಿಮಿಷ ಕೇಳಿ. ಹೇಳ್ಬಿಟ್ಟ? ಅಪ್ಪ, ನಾವ್ ಅಲ್ಲಿಗೆ ಬಂದಾಗ ಅಪ್ಪ ಮಗಳು ತರ ಇರೋದ್ ಬೇಡ, ಜಸ್ಟ್ ನಾನು ಸರ್ವೆ ಮಾಡಕ್ ಬಂದಿದ್ದೀನಿ ಅನ್ನೋ ತರನೇ ಟ್ರೀಟ್ ಮಾಡಿ, ಸರಿನಾ? ಇದ್ಯಾಕ್ಬಿಟ್ಟ? ಅಪ್ಪ, ನಾವ್ ಅಲ್ಲಿಗೆ ಬರ್ತಿರೋದು ಆಫೀಸ್ ಕೆಲ್ಸದ ಮೇಲೆ. ಅಪ್ಪನ ಅಂಗಡಿಗೆ ಕರ್ಕೊಂಡು ಬಂದಿದ್ದೀನಿ ಅಂದ್ರೆ ಸರ್ವೆನ ಸೀರಿಯಸ್ ಆಗಿ ತಗೊಳಲ್ಲ ಅಪ್ಪ. ಅದು ಅಲ್ದಲೆ ರಾಜನಂದಿನಿ ಸೀರೆ ಬಗ್ಗೆ ನಾವೇ ಹೊಗಳೋದು ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ. ಸರಿ ಬಂಗಾರ, ನೀ ಕರ್ಕೊಂಬಾ. ಅವ್ರಿಗೆ ಏನೇನ್ ಮಾಹಿತಿ ಬೇಕೋ ನಾನು ಕೊಡ್ತೀನಿ. ಸರಿ ಅಪ್ಪ. ಓಕೆ ಮಗ. ಅಮ್ಮ ತಗೊಂಡ್ರಾ? ಬರ್ತಾ ಇರಿ ಆಗಾಗ. ವಿಲ್ಮು, ಸುಬಣ್ಣ. ಓಹ್, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಯಾವ ಫಂಕ್ಷನ್ಗೆ ಸೀರೆ ನೋಡಕ್ ಬಂದ್ರಿ? ಮದುವೆನಾ, ಗೃಹ ಪ್ರವೇಶನ, ಅಥವಾ ಹಬ್ಬನಾ? ಇಲ್ಲ ಇಲ್ಲ, ನಾವ್ ಸೀರೆ ನೋಡಕ್ ಬಂದಿಲ್ಲ. ನನ್ನ ಹೆಸರು ಅನು ಸಿರಿಮನೆ ಅಂತ. ಗೊತ್ತಲ್ಲ ಯಜಮಾನ್ರಿ? ಅಂದ್ರೆ ಇವಾಗ ಹೇಳಿದ್ರಲ್ಲ, ಗೊತ್ತಾಯ್ತು. ಹಾ, ನಾವು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಡೆಯಿಂದ ಬರ್ತಾ ಇದೀವಿ. ಇದನ್ನ ಎಲ್ಲೋ ಕೇಳಿದಿನಲ್ಲ. ಯಜಮಾನ್ರೆ, ಅವ್ರು ಮಾತಾಡ್ಲಿ ಬಿಡಿ. ಸರಿ ಸರಿ. ನಾವು ರಾಜನಂದಿನಿ ಸೀರೆಗಳ ಬಗ್ಗೆ ಸರ್ವೆ ಮಾಡೋಣ ಅಂತ ಬಂದಿದೀವಿ. ನಿಮ್ಮ ಅಂಗಡಿಲಿ ಮಾಡ್ಬೋದಲ್ವಾ?
ನೀವು ಓಕೆ ಅಂದರೆ. ಧಾರಾಳವಾಗಿ ಮಾಡಮ್ಮ, ಅಂಗಡಿನೇ ನಿಮ್ದಲ್ವಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕಮ್ಮ, ಅಂಗಡಿನೇ ನಿಮ್ದಲ್ವಾ. ಇದು ನಿಮ್ಮ ಅಂಗಡಿನಾ? ಅಂದ್ರೆ ನಿಮ್ಮ ಅಂಗಡಿ ತರ. ಸರ್, ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ಗಳಿಗೆಲ್ಲ ಈ ಅಂಗಡಿ ಅವ್ರದೇ ಅನ್ನೋ ಭಾವನೆ ಬರಬೇಕು, ಹಾಗೆ ಟ್ರೀಟ್ ಮಾಡ್ತೀವಿ ಸರ್. ಹೌದೌದೌದೌದು. ಓಕೆ, ನಿಮ್ಮ ಅಂಗಡಿಲಿ ಸ್ಟಾಕ್ ಇರೋ ರಾಜನಂದಿನಿ ಸೀರೆ ತೋರಿಸ್ತೀರಾ? ಖಂಡಿತ ಸರ್, ಬನ್ನಿ ತೋರಿಸ್ತೀನಿ. ಮೇಡಮ್ಗೆ ಕಾಫಿ ಟೀ ಏನಾದ್ರು? ಅನುಗೆ ಕಾಫಿ ಇಷ್ಟ. ಅನು ಮತ್ತು ಟೀಮ್ ಅವ್ರಿಗೆ ಕಾಫಿ ಇಷ್ಟ ಆಗುತ್ತೇನೋ ಸರ್. ಕಾಫಿ ಆಗಬಹುದು. ಬಾಯಿಗೆ ವ್ಯಾಯಾಮ, ಸ್ಯಾಂಡ್ವಿಚ್ ಏನಾದ್ರು ಹೇಳ. ಇಲ್ಲ ಬೇಡ. ಶಂಕರ, ಉಡುಪಿ ಹೋಟೆಲ್ಗೆ ಹೋಗಿ ಕಾಫಿ ತಗೊಂಬರ. ಸರ್ ನೀವು ಸರಿ ನೋಡಿ. ಸರ್ ಬನ್ನಿ ಈ ಕಡೆ. ಬನ್ನಿ ಸರ್, ಬನ್ನಿ ಸರ್. ಮೇಡಮ್, ನೀವು ಇಲ್ಲಿ ಕೂತ್ಕೊಂಡ್ಬಿಡಿ. ಸರ್, ಅಂಗಡಿ ಸ್ವಲ್ಪ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೋಬೇಕು. ಕೂತ್ಕೊಳ್ಳಿ. ನೋಡಿ ಸರ್, ಇದೆ ರಾಜನಂದಿನಿ ಸೀರೆ. ರಾಜನಂದಿನಿ ಸೀರೆ ಅಂತಂದ್ರೆ ನಮ್ಮ ಮಟ್ಟಿಗೆ ಬರೀ ಇದು ಸೀರೆ ಅಷ್ಟೇ ಅಲ್ಲ ಸರ್, ನಮ್ಮ ಜೊತೆಯಲ್ಲಿ ಬೆಸೆದು ಬಂದಿರೋ ಒಂದು ಭಾವನೆ ಸರ್. ಇದು ಮಾರ್ಕೆಟಿಗೆ ಬಂದಾಗಿಂದ ನಮಗೆ ಲಾಸ್ ಅಂತ ಆಗಲೇ ಇಲ್ಲ ಸರ್, ಕೈ ಹಿಡಿತಾನೆ ಬಂದಿದೆ. ಸೀಸನ್ ಇಲ್ಲ, ಅಂಗಡಿ ಖಾಲಿ, ಯಾರೂ ಗಿರಾಕಿನೇ ಇಲ್ಲ ಅಂದಾಗಲೂ ಒಬ್ರೋ ಇಬ್ರೋ ಬಂದು ಈ ಸೀರೆ ತಗೊಂಡೋಗ್ತಾರೆ ಸರ್. ಅಷ್ಟು ಪಾಪ್ಯುಲರು ಸರ್ ಈ ಸೀರೆ. ಸರ್, ಒಂದು ಸಲ ಈ ಸೀರೆನ ಕೊಂಡ್ಕೊಳ್ಳೋಕೆ ಶುರು ಮಾಡಿದವರು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಸರ್. ಜನಗಳಿಗೂ ಗೊತ್ತಾಗೋಗಿದೆ ಕೊಡೋ ಕಾಸಿಗೆ ಮೋಸ ಇಲ್ಲ ಅಂತ. ಮಾರ್ಕೆಟಲ್ಲಿ ಈ ಸೀರೆ ಬಿಸ್ನೆಸ್ನ ಯಾವನ್ ಕೈಲೂ ಕಿತ್ಕೊಳ್ಳೋಕ್ಕಾಗಲ್ಲ ಸರ್. ಇದನ್ನ ನೋಟ್ ಮಾಡ್ಕೊಳ್ಳಿ ಮೇಡಮ್, ಲಾಯಲ್ ಕಸ್ಟಮರ್ಸ್ ಮಾತ್ರ ತಗೊಳ್ಳೋದು ಇದನ್ನ. ಇನ್ನು ಕ್ವಾಲಿಟಿ ವಿಷಯದಲ್ಲಿ ಸರ್, ಮಾರ್ಕೆಟಲ್ಲಿ ರಾಜನಂದಿನಿ ಸೀರೆನ ಮೀರಿಸೋ ಸೀರೆನೇ ಇಲ್ಲ ಸರ್. ಯಾವುದೇ ಹಬ್ಬ, ಹುಣ್ಣಿಮೆ, ಗೃಹ ಪ್ರವೇಶ, ಮದುವೆ ಎಲ್ಲದಕ್ಕೂ ರಾಜನಂದಿನಿ ಸೀರೆನೇ ಬೇಕು. ನಾನು ಇವಳಿಗೆ ಅದನ್ನೇ ತಗೊಟ್ಟಿದ್ದು. ಇವಳೆ ಅಂದ್ರೆ ನನ್ನ ಹೆಂಡತಿ ಸರ್, ಮನೇಲಿದ್ದಾಳಲ್ಲ, ಅವಳೆ ಇವಳೆ ಅಂತ ಹೇಳ್ತಾ ಇರ್ತೀರಲ್ಲ, ಅಭ್ಯಾಸ ಬಲ್ದಿದ್ದ ಹೇಳ್ಬಿಟ್ಟೆ ಸರ್. ಇದನ್ನೇನಾದ್ರೂ ಪುಷ್ಪ ಕೇಳಿಸ್ಕೋಬೇಕಾಗಿತ್ತು. ಮನೆಯಲ್ಲಿ ನನ್ನ ಸರ್ವೆ ಮಾಡ್ಬಿಟ್ಟಿರೋಳು. ಸಖತ್ರಿ ನೀವು.